ఆ అమ్మాయి పేరు భారతి. బంగారంలా ఉండాది. నీకు రాయడం రాదా? చిన్నప్పటి నుంచి చదవడం కూడా రాదు. ఈ మొత్తం జాతరలో బాగా తినేసిపోండి. ఏంది దామోదరా అంతగాడి వేటకి రామాపురంలో అసలు మహాభారతం. నన్ను దాటి వసంత్ గాడిని తాకని రా చూద్దాం. ఈ పంచాయతీ నీడి దాకా తెచ్చినందుకు అసలు మీ ఇద్దరిని క్షమికుండా నీకోసం వచ్చేసిందిరా. మీ కాలు పట్టుకుంటాన్రా. భారతిని వదిలేండి రా, అది నా ప్రాణం. ఏంది అట్నే చేద్దామా?
ಸಿನಿಮಾದ ಆರಂಭವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಒಂದು ಸುಂದರ ಮತ್ತು ಸಾಂಪ್ರದಾಯಿಕ ಹಳ್ಳಿಯಿಂದ ಶುರುವಾಗುತ್ತದೆ. ಅಲ್ಲಿ ನಡೆಯುವ ಭರತಂ ಮಿಟ್ಟ ಅಂದರೆ ಜಾತ್ರೆ, ಅಂದರೆ ಮಹಾಭಾರತದ ದ್ರೌಪದಿಯನ್ನು ಆರಾಧಿಸುವ 18 ದಿನಗಳ ಸಾಂಸ್ಕೃತಿಕ ಉತ್ಸವದ ಹಿನ್ನೆಲೆಯಲ್ಲಿ ಕತೆ ಸಾಗುತ್ತದೆ. ಈ ಊರಿಗೆ ಯಾವುದೇ ಹಿನ್ನೆಲೆ ಇಲ್ಲದ, ತಂದೆ ತಾಯಿ ಇಲ್ಲದ ಅನಾಥ ಯುವಕ ಲೆನಿನ್ ಅಂದರೆ ಅಖಿಲ್ ಅಕ್ಷನೇನಿ ಹಸಿವಿನಿಂದ ಬಂದು ಸೇರಿಕೊಳ್ತಾನೆ. ಆ ಸಮಯದಲ್ಲಿ ಆತ ಮಾಡುವ ಒಂದು ಸಣ್ಣ ಕೆಲಸವು ಊರಿನ ಜನರಿಗೆ ಒಳ್ಳೆಯದನ್ನು ತರುತ್ತದೆ. ಇದನ್ನು ಶಕುನ್ ಅಥವಾ ಒಳ್ಳೆಯ ಸಂಕೇತವೆಂದು ಭಾವಿಸುವ ಊರಿನ ಪ್ರಭಾವಿ ಮಹಿಳೆ ಜಯಂತಿ ಅಂದರೆ ಈಶ್ವರಿ ರಾವ್ ಮತ್ತು ಆಕೆಯ ಮಗ ವಸಂತ್ ಪ್ರಮೋದ್ ಪಂಜು ಲೆನಿನ್ನನ್ನು ತಮ್ಮ ಮನೆಯವರಂತೆ ಸ್ವೀಕರಿಸಿ ಆಶ್ರಯ ನೀಡುತ್ತಾರೆ. ಅವತ್ತಿನಿಂದ ಲೆನಿನ್ ಆ ಕುಟುಂಬದ ಒಬ್ಬ ಮುಖ್ಯ ಸದಸ್ಯನಾಗಿ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಾಯಕನಾಗಿ ಬೀಳುತ್ತಾನೆ. ಕತೆ ಮುಂದೆ ಸಾಗಿದಂತೆ ಲೆನಿನ್ ಅದೇ ಹಳ್ಳಿಯ ಸ್ವಾಭಿಮಾನಿ ಹಾಗೂ ವಿದ್ಯಾವಂತೆ ಯುವತಿ ಭರತಿ ಜೊತೆ ಪ್ರೇಮದಲ್ಲಿ ಬೀಳ್ತಾನೆ. ಇವರ ಪ್ರೀತಿಗೆ ಮನೆಯವರಿಂದಲೂ ಒಪ್ಪಿಗೆ ಸಿಗುತ್ತದೆ. ಎಲ್ಲವೂ ಅಂದುಕೊಂಡಂತೆ ಸುಂದರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಮಹಾಭಾರತದ ಕಥೆಯಂತೆ ಹಳ್ಳಿಯ ರಾಜಕೀಯ ಮತ್ತು ಒಳಸಂಚುಗಳು ಮುನ್ನೆಲೆಗೆ ಬರುತ್ತವೆ. ಮಹಾಭಾರತದಲ್ಲಿ ಕೌರವರು ಆಡಿದ ಜೂಜಾಟದ ಮಾದರಿಯಲ್ಲೇ ಇಲ್ಲಿ ಆಪ್ತರೆಂದು ನಂಬಿದ ಕೆಲವರು ಒಂದು ದೊಡ್ಡ ಸಂಚನ್ನು ರೂಪಿಸುತ್ತಾರೆ. ಲೆನಿನ್ ತನ್ನ ಪ್ರಾಣದಂತೆ ನಂಬಿದ ಸ್ನೇಹಿತ ವಸಂತ್ ಮತ್ತು ಆತನ ಕುಟುಂಬದ ಕೆಲವರ ಕರಾಳ ಮುಖಗಳು ಮೆಲ್ಲಗೆ ಹೊರಬರಲು ಶುರುವಾಗುತ್ತವೆ. ಮೇಲ್ನೋಟಕ್ಕೆ ಎಲ್ಲರೂ ಒಳ್ಳೆಯವರಂತೆ ನಾಟಕವಾಡುತ್ತಿದ್ದರೂ ಒಳಗೆ ಮಾತ್ರ ಸ್ವಾರ್ಥ ಮತ್ತು ದ್ವೇಷದ ಬೆಂಕಿ ಹತ್ತಿಕೊಂಡಿರುತ್ತದೆ. ಒಳಸಂಚುಗಳು ಮೂಚಿಗೆ ಬಂದು ತಲುಪಿದಾಗ ತಾನು ಅತಿಯಾಗಿ ನಂಬಿದವರಿಂದಲೇ ಲೆನಿನ್ಗೆ ತೀವ್ರವಾದ ದ್ರೋಹ ಎದುರಾಗುತ್ತದೆ. ಯಾವ ಕುಟುಂಬ ತನ್ನನ್ನು ಮಗನಂತೆ ನೋಡಿಕೊಂಡಿತೋ ಅದೇ ಕುಟುಂಬದವರ ಪಿತೂರಿಯಿಂದಾಗಿ ಲೆನಿನ್ ಕೊನೆಗೆ ಸುಳ್ಳು ಆರೋಪ ಹೊತ್ತು ಜೈಲು ಪಾಲಾಗಬೇಕಾಗುತ್ತದೆ. ತಾನು ನಂಬಿದ ಪ್ರೀತಿ, ಸ್ನೇಹಿತ ಮತ್ತು ಕುಟುಂಬದವರಿಂದಲೇ ಮೋಸ ಹೋದ ಲೆನಿನ್ ಜೀವನದಲ್ಲಿ ಕತ್ತಲು ಕವಿಯುತ್ತದೆ. ಇಲ್ಲಿ ಮೊದಲನೆಯ ಭಾಗದ ಅಥವಾ ಕಥೆಯ ಪ್ರಮುಖ ಘಟ್ಟದ ಸಂಚು ದ್ವಿತೀಯಾರ್ಧಕ್ಕೆ ದಾರಿ ಮಾಡಿಕೊಡುತ್ತದೆ. ಸಿನಿಮಾದ ದ್ವಿತೀಯಾರ್ಧವು ಸಂಪೂರ್ಣವಾಗಿ ಹೈ ವೋಲ್ಟೇಜ್ ಸೇಡು ಹಾಗೂ ತಕ್ಕ ತಿರುಗೇಟು ನೀಡುವ ಹಾದಿಯನ್ನು ಹಿಡಿದಿಟ್ಟುತ್ತದೆ. ಜೈಲಿನಿಂದ ಹೊರಬರುವ ಲೆನಿನ್ ತನಗೆ ಮತ್ತು ತನ್ನ ಪ್ರೀತಿಗೆ ಮೋಸ ಮಾಡಿದವರ ಮುಖವಾಡವನ್ನು ಒಂದೊಂದಾಗಿ ಕಳಚಲು ಶುರು ಮಾಡ್ತಾನೆ. ಇಲ್ಲಿ ನಿರ್ದೇಶಕರು ಕೇವಲ ಸಾಂಪ್ರದಾಯಿಕ ಹೀರೋ ಚೆಸ್ಟ್ ಹೊಡೆದಾಡುವ ಕಥೆಯನ್ನು ತೋರಿಸದೆ ಮಹಾಭಾರತದ ಪಾತ್ರಗಳ ಛಾಯೆಯೊಂದಿಗೆ ಪ್ರತಿಯೊಬ್ಬರ ಆಂತರಿಕ ನೈತಿಕತೆಯನ್ನು ಪ್ರಶ್ನಿಸುತ್ತಾರೆ. ಕೊನೆಯಲ್ಲಿ ಊರಿನ ಧರ್ಮ ನ್ಯಾಯವನ್ನು ಉಳಿಸಲು ಮತ್ತು ತನ್ನವರನ್ನು ರಕ್ಷಿಸಿಕೊಳ್ಳಲು ಲೆನಿನ್ ನಡೆಸುವ ಭೀಕರ ಮತ್ತು ಭಾವನಾತ್ಮಕ ಹೋರಾಟವೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಿದೆ. ಇನ್ನು ಲೆನಿನ್ ಸಿನಿಮಾದ ಕೇಂದ್ರ ಬಿಂದು ಕೇವಲ ಆ್ಯಕ್ಷನ್ ಹೀರೋ ಆಗಿ ಮಾತ್ರವಲ್ಲದೆ ಅನಾಥನಾಗಿ ಬಂದು ಪ್ರೀತಿ ಮತ್ತು ನಂಬಿಕೆಯನ್ನು ಹುಡುಕುವ, ಆದರೆ ಕೊನೆಗೆ ಅದೇ ನಂಬಿಕೆಯಿಂದ ಮೋಸ ಹೋಗಿ ಆಕ್ರೋಶಗೊಳ್ಳುವ ರಗಡ್ ಪಾತ್ರದಲ್ಲಿ ಅಖಿಲ್ ಕಾಣಿಸಿಕೊಂಡಿದ್ದಾರೆ. ಅವರ ಚಿತ್ತೂರು ಆಕ್ಸಿಡೆಂಟ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಕತೆಗೆ ಜೀವ ತುಂಬಿದೆ. ಇನ್ನು ಭಾಗ್ಯಶ್ರೀ ಬೋರ್ಸೆ ಕಥೆಯಲ್ಲಿ ಕೇವಲ ಲವ್ ಇಂಟ್ರೆಸ್ಟಿಂಗ್ ಆಗಿ ಉಳಿಯದೆ ಕಷ್ಟದ ಸಮಯದಲ್ಲಿ ಲೆನಿನ್ಗೆ ಬೆನ್ನೆಲುಬಾಗಿ ನಿಲ್ಲುವ ಸ್ವಾಭಿಮಾನಿ ಯುವತಿಯಾಗಿ ಕಾಣಿಸಿಕೊಳ್ತಾರೆ. ಇನ್ನು ಜಯಂತಿ ಮತ್ತು ವಸಂತ್, ಈಶ್ವರಿ ರಾವ್ ಆ್ಯಂಡ್ ಪ್ರಮೋದ್ ಪಂಜು ಆರಂಭದಲ್ಲಿ ಲೆನಿನ್ಗೆ ಆಶ್ರಯ ನೀಡಿ ತಾಯಿ ಮಗನಂತೆ ಪ್ರೀತಿಸುವ ಇವರೇ
ನಂತರ ಕಥೆಯಲ್ಲಿ ಬರುವ ತಿರುವುಗಳಿಗೆ ಮತ್ತು ದ್ರೋಹಕ್ಕೆ ಕಾರಣವಾಗುವುದು ಸಿನಿಮಾದ ಮೇಜರ್ ಸಸ್ಪೆನ್ಸ್ ಹಾಗೂ ಎಮೋಷನಲ್ ಪಾಯಿಂಟ್ ಆಗಿದೆ. ನಂಬಿಕೆ ಅನ್ನೋದು ಗಾಜಿನಿಂದಂತೆ ಒಮ್ಮೆ ಹೊಡೆದರೆ ಮತ್ತೆ ಜೋಡಿಸೋದು ತುಂಬ ಕಷ್ಟ. ಅದರಲ್ಲೂ ನಾವು ಪ್ರಾಣದಂತೆ ನಂಬಿದ ಆಪ್ತರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಹೇಗಿರುತ್ತೆ? ಇವತ್ತು ನಾವು ಈ ವಿಡಿಯೋದಲ್ಲಿ ಅಖಿಲ್ ಅಕ್ಷನೇನಿ ನಟಿಸಿರುವ ತೆಲುಗಿನ ಇತ್ತೀಚಿನ ರೂರಲ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಲೆನಿನ್ ಕಥೆಯನ್ನು ವಿವರವಾಗಿ ನೋಡೋಣ ಬನ್ನಿ. ಕತೆ ಶುರುವಾಗೋದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಒಂದು ಸುಂದರ ಹಳ್ಳಿಯಲ್ಲಿ. ಅಲ್ಲಿ ದ್ರೌಪದಿಯನ್ನು ದೇವತೆಯಾಗಿ ಆರಾಧಿಸುವ ಭರತಂ ಮಿಟ್ಟ ಅಂದರೆ ವಾರ್ಷಿಕ ಜಾತ್ರೆಯ ಸಡಗರವಿರುತ್ತದೆ. ಆ ಹಳ್ಳಿಯ ಯಾವುದೇ ವಿಳಾಸವಿಲ್ಲದ ತಂದೆ ತಾಯಿ ಇಲ್ಲದ ಅನಾಥ ಯುವಕ ಲೆನಿನ್ ಹಸಿವಿನಿಂದ ಬಂದು ಸೇರಿಕೊಳ್ತಾನೆ. ಅಲ್ಲಿ ಆತ ಮಾಡುವ ಒಂದು ಸಣ್ಣ ಸಹಾಯದಿಂದ ಊರಿನ ಜನರಿಗೆ ಒಳ್ಳೆಯದಾಗುತ್ತೆ. ಇದನ್ನು ಒಳ್ಳೆಯ ಸಕುವೆಯೆಂಬ ಭಾವಿಸುವ ಊರಿನ ಪ್ರಭಾವಿ ಮಹಿಳೆ ಜಯಂತಿ ಮತ್ತು ಆಕೆಯ ಮಗ ವಸಂತ್ ಲೆನಿನ್ಗೆ ಆಶ್ರಯ ನೀಡಿ ತಮ್ಮ ಮನೆಯವರಂತೆ ನೋಡಿಕೊಳ್ತಾರೆ. ಅಂದಿನಿಂದ ಲೆನಿನ್ ಆ ಊರಿಗೆ ಮತ್ತು ಕುಟುಂಬಕ್ಕೆ ಒಂದು ರಕ್ಷಕನಾಗಿ ಬೆಳೆತಾನೆ. ಎಲ್ಲ ಒಂಚೂರು ಸಾಗುತ್ತಿರಬೇಕಾದ್ರೆ ಲೆನಿನ್ ಅದೇ ಊರಿನ ಸ್ವಾಭಿಮಾನಿ ಯುವತಿ ಭರತಿ ಜೊತೆ ಪ್ರೇಮದಲ್ಲಿ ಬೀಳ್ತಾನೆ. ಇವರ ಪ್ರೀತಿಗೆ ಮನೆಯವರು ಓಕೆ ಅಂತಾರೆ. ಆದರೆ ನೋಡಿ, ಹಬ್ಬದ ಸಂಭ್ರಮ ಮತ್ತು ನಗುವಿನ ಮರೆಯಲ್ಲಿ ಒಳಸಂಚುಗಳು ಹುಟ್ಟಿಕೊಳ್ತವೆ. ಮಹಾಭಾರತದ ಕಥೆಯಲ್ಲಿ ಕೌರವರು ಆಡಿದ ಜೂಜಾಟದ ಮಾದರಿಯಲ್ಲಿ ಇಲ್ಲಿ ಆಪ್ತರೆನಿಸಿಕೊಂಡರೆ ಒಂದು ದೊಡ್ಡ ಪಿತ್ತೂರಿ ಹುಡುಕ್ತಾರೆ. ತಾನು ಪ್ರಾಣದಂತೆ ನಂಬಿದ ಸ್ನೇಹಿತ ವಸಂತ್ ಮತ್ತು ಆತನ ಕುಟುಂಬದವರ ಕರಾಳ ಮುಖಗಳು ಮೆಲ್ಲಗೆ ಹೊರಬರಲು ಶುರುವಾಗುತ್ತವೆ. ಇಲ್ಲಿ ನಾವು ಇನ್ನೊಂದು ವಿಷಯನ ಗಮನಿಸಬೇಕು. ಮುರಳಿ ಕಿಶೋರ್ ಅಬ್ಬೂರು ಅವರು ಈ ಸಿನಿಮಾವನ್ನು ಕೇವಲ ಒಬ್ಬ ಹೀರೋಗೆ ಜೈಕಾರ ಆಗುವ ಮಾಸ್ ಸಿನಿಮಾ ಥರ ಮಾಡಿಲ್ಲ. ಬದಲಿಗೆ ಮನುಷ್ಯನ ಮನಸ್ಸಿನಲ್ಲಿರೋ ಅಸೂಯೆ, ಅಧಿಕಾರದ ಆಸೆ ಮತ್ತು ನಂಬಿಕೆ ದ್ರೋಹ ಹೀಗೆಲ್ಲ ಸರ್ವನಾಶ ಮಾಡುತ್ತೆ ಅದನ್ನೋದನ್ನು ತೆರೆ ಮೇಲೆ ತರೋಕ್ಕೆ ಪ್ರಯತ್ನಿಸಿದ್ದಾರೆ. ಇನ್ನು ಈ ಸಿನಿಮಾದ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡೋದಾದರೆ, ಚಿತ್ತೂರಿನ ಒರಟಾದ ಹಳ್ಳಿಯ ವಾತಾವರಣವನ್ನು ಆ ಮಟ್ಟಿಗೆ ಸೊಗಡನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವ ರೀತಿ ಪ್ರೇಕ್ಷಕರನ್ನು ಆ ಹಳ್ಳಿಯಲ್ಲೇ ಕೂರಿಸಿದ ಅನುಭವ ನೀಡುತ್ತೆ. ಆ ಹಬ್ಬದ ಸೆಟ್ಸ್ ಮತ್ತು ಲೈಟಿಂಗ್ ವರ್ಕ್ ಕೂಡ ಸಿನಿಮಾದ ಮೂಡ್ಗೆ ತಕ್ಕ ಹಾಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಬಹಳ ದಿನಗಳ ನಂತರ ಅಖಿಲ್ ಅಕ್ಷನೇನಿ ಅವರ ವೃತ್ತಿ ಜೀವನದಲ್ಲಿ ಒಂದು ಡಿಫ್ರೆಂಟ್ ರೂರಲ್ ಸೆಟ್ ಇರುವ ಕ್ಯಾಮರಾ ಮತ್ತು ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಲೇ ಹೇಳಬಹುದು. ಕೆಲವರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಹಳೆಯ ಕಥೆಯ ನೆನಪು ಇರಬಹುದು ಮತ್ತು ಬರಬಹುದು ಕೂಡ. ಆದರೂ ಈ ವೀಕೆಂಡ್ಗೆ ಒಮ್ಮೆ ನೋಡಬೇಕಾದ ಸಿನಿಮಾ ಇದು. ಇದೆಲ್ಲದರ ನಡುವೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾವ ರೀತಿ ಸದ್ದು ಮಾಡ್ತು ಅನ್ನೋದನ್ನು ನೋಡೋದಾದರೆ, ಅಖಿಲ್ ಅಕ್ಷನೇನಿ ಅವರು ವೃತ್ತಿ ಜೀವನದಲ್ಲಿ ಇದು ಒಂದು ಹೊಸ ಶೈಲಿಯ ಪ್ರಯೋಗ. ಕಮರ್ಷಿಯಲ್ ಆಗಿ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ನಿಲ್ಲುವ ಪ್ರಯತ್ನವನ್ನು ತಂಡ ಮಾಡಿದೆ. ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡವರು ಈಗ Zee5 OTTಯಲ್ಲಿ ಮುಕ್ತವಾಗಿ ನೋಡ್ತಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ. ಕೊನೆಯದಾಗಿ ಸಿನಿಮಾದಿಂದ ನಮಗೆ ಸಿಗೋ ದೊಡ್ಡ ಪಾಠ ಏನು ಗೊತ್ತಾ? ಯಾರನ್ನು ಅತಿಯಾಗಿ ನಂಬಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಸ್ವಾರ್ಥಕ್ಕಾಗಿ ಸಂಬಂಧಗಳೇ ಬದಲಾಗುವ ಈ ಜಗತ್ತಿನಲ್ಲಿ ನಮ್ಮವರನ್ನು ಗುರುತಿಸುವುದು ಎಷ್ಟು ಮುಖ್ಯ ಅನ್ನೋದನ್ನು ಈ ಕತೆ ಸೂಕ್ಷ್ಮವಾಗಿ ಹೇಳುತ್ತೆ. ಲೆನಿನ್ ಪಾತ್ರದ ಮೂಲಕ ನಿರ್ದೇಶಕರು ಪ್ರತಿ ಮನುಷ್ಯನ ಜೀವನದಲ್ಲೂ ಬರುವ ಏಳು ಬೀಳುಗಳನ್ನು ಬಹಳ ಹತ್ತಿರದಿಂದ ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೆನಿನ್ ಸಿನಿಮಾದ ಕಥೆಯ ಬಗ್ಗೆ ಮಾತಾಡಿದ್ವಿ. ಇನ್ನು ಈ ಚಿತ್ರದ ಟೈಟಲ್ ಮತ್ತು ಲುಕ್ ಬಗ್ಗೆ ಮಾತಾಡಬೇಕಾದ್ರೆ, ಲೆನಿನ್ ಎನ್ನುವ ವಿಭಿನ್ನ ಶೀರ್ಷಿಕೆಯು ಸಿನಿಮಾದ ಮೇಲಿನ ಕುತೂಹಲವನ್ನು ಮೊದಲೇ ಹೆಚ್ಚಿಸಿತು. ಅದರಲ್ಲೂ ಅಖಿಲ್ ಅಕ್ಷನೇನಿ ಅವರ ಈ ಚಿತ್ರಕ್ಕಾಗಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಹೇರ್ ಸ್ಟೈಲನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇನ್ನು ಗ್ರಾಮೀಣ ಸೆಟ್ಗಳು,
ಚಿತ್ತೂರು ಜಾತ್ರೆ ಮತ್ತು ಸಂಪ್ರದಾಯಗಳನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸಲು ಆರ್ಟ್ ಡೈರೆಕ್ಷನ್ ಟೀಮ್ ಬಹಳಷ್ಟು ಶ್ರಮ ವಹಿಸಿದೆ. ಆ ಹಳ್ಳಿಯ ವಾತಾವರಣ, ಬಣ್ಣಗಳು ಮತ್ತು ಸೆಟ್ ಡಿಸೈನಿಂಗ್ ಸಿನಿಮಾಗೆ ಒಂದು ನೈಜವಾದ ರಿಯಲಿಸ್ಟಿಕ್ ಲುಕ್ ಕೊಟ್ಟಿದೆ. ಮೈಥಾಲಜಿಯ ರಿಯಲ್ ಟಚ್ ಅಂದರೆ ಮಹಾಭಾರತದ ಕಥೆಗಳನ್ನು ಇಂದಿನ ಕಾಲದ ಮನುಷ್ಯರ ಅಹಂಕಾರ ಮತ್ತು ಒಂದು ದ್ರೋಹಕ್ಕೆ ಹೋಲಿಸಿ ಬರೆಯೋದು ಅಷ್ಟು ಸುಲಭವಲ್ಲ. ನಿರ್ದೇಶಕರು ಆ ಎಳೆಗಳನ್ನು ಕಥೆಯ ಜೊತೆ ಬಹಳ ಅಚ್ಚುಕಟ್ಟಾಗಿ ಮಿಕ್ಸ್ ಮಾಡಿದ್ದಾರೆ. ಇನ್ನು ಅಖಿಲ್ ವೃತ್ತಿ ಜೀವನದಲ್ಲಿ ಇದೊಂದು ಡಿಫ್ರೆಂಟ್ ಪ್ರತಿಯೋಗವಾಗಿ ಉಳಿಯುತ್ತದೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಎಮೋಷನಲ್ ಕಥೆಯನ್ನು ಹೇಳುವ ಪ್ರಯತ್ನ ಇಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೆನಿನ್ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಕೂಡ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಆ ಸಮಯದಲ್ಲಿ ಆತ ಮಾಡುವ ಒಂದು ಸಣ್ಣ ಕೆಲಸವು ಊರಿನ ಜನರಿಗೆ ಒಳ್ಳೆಯದನ್ನು ತರುತ್ತದೆ. ಇದನ್ನು ಶಕುನ್ ಅಥವಾ ಒಳ್ಳೆಯ ಸಂಕೇತವೆಂದು ಭಾವಿಸುವ ಊರಿನ ಪ್ರಭಾವಿ ಮಹಿಳೆ ಜಯಂತಿ ಅಂದರೆ ಈಶ್ವರಿ ರಾವ್ ಮತ್ತು ಆಕೆಯ ಮಗ ವಸಂತ್ ಪ್ರಮೋದ್ ಪಂಜು ಲೆನಿನ್ನನ್ನು ತಮ್ಮ ಮನೆಯವರಂತೆ ಸ್ವೀಕರಿಸಿ ಆಶ್ರಯ ನೀಡುತ್ತಾರೆ. ಅವತ್ತಿನಿಂದ ಲೆನಿನ್ ಆ ಕುಟುಂಬದ ಒಬ್ಬ ಮುಖ್ಯ ಸದಸ್ಯನಾಗಿ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಾಯಕನಾಗಿ ಬೀಳುತ್ತಾನೆ. ಕತೆ ಮುಂದೆ ಸಾಗಿದಂತೆ ಲೆನಿನ್ ಅದೇ ಹಳ್ಳಿಯ ಸ್ವಾಭಿಮಾನಿ ಹಾಗೂ ವಿದ್ಯಾವಂತೆ ಯುವತಿ ಭರತಿ ಜೊತೆ ಪ್ರೇಮದಲ್ಲಿ ಬೀಳ್ತಾನೆ. ಇವರ ಪ್ರೀತಿಗೆ ಮನೆಯವರಿಂದಲೂ ಒಪ್ಪಿಗೆ ಸಿಗುತ್ತದೆ. ಎಲ್ಲವೂ ಅಂದುಕೊಂಡಂತೆ ಸುಂದರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಮಹಾಭಾರತದ ಕಥೆಯಂತೆ ಹಳ್ಳಿಯ ರಾಜಕೀಯ ಮತ್ತು ಒಳಸಂಚುಗಳು ಮುನ್ನೆಲೆಗೆ ಬರುತ್ತವೆ. ಮಹಾಭಾರತದಲ್ಲಿ ಕೌರವರು ಆಡಿದ ಜೂಜಾಟದ ಮಾದರಿಯಲ್ಲೇ ಇಲ್ಲಿ ಆಪ್ತರೆಂದು ನಂಬಿದ ಕೆಲವರು ಒಂದು ದೊಡ್ಡ ಸಂಚನ್ನು ರೂಪಿಸುತ್ತಾರೆ. ಲೆನಿನ್ ತನ್ನ ಪ್ರಾಣದಂತೆ ನಂಬಿದ ಸ್ನೇಹಿತ ವಸಂತ್ ಮತ್ತು ಆತನ ಕುಟುಂಬದ ಕೆಲವರ ಕರಾಳ ಮುಖಗಳು ಮೆಲ್ಲಗೆ ಹೊರಬರಲು ಶುರುವಾಗುತ್ತವೆ. ಮೇಲ್ನೋಟಕ್ಕೆ ಎಲ್ಲರೂ ಒಳ್ಳೆಯವರಂತೆ ನಾಟಕವಾಡುತ್ತಿದ್ದರೂ ಒಳಗೆ ಮಾತ್ರ ಸ್ವಾರ್ಥ ಮತ್ತು ದ್ವೇಷದ ಬೆಂಕಿ ಹತ್ತಿಕೊಂಡಿರುತ್ತದೆ. ಒಳಸಂಚುಗಳು ಮೂಚಿಗೆ ಬಂದು ತಲುಪಿದಾಗ ತಾನು ಅತಿಯಾಗಿ ನಂಬಿದವರಿಂದಲೇ ಲೆನಿನ್ಗೆ ತೀವ್ರವಾದ ದ್ರೋಹ ಎದುರಾಗುತ್ತದೆ. ಯಾವ ಕುಟುಂಬ ತನ್ನನ್ನು ಮಗನಂತೆ ನೋಡಿಕೊಂಡಿತೋ ಅದೇ ಕುಟುಂಬದವರ ಪಿತೂರಿಯಿಂದಾಗಿ ಲೆನಿನ್ ಕೊನೆಗೆ ಸುಳ್ಳು ಆರೋಪ ಹೊತ್ತು ಜೈಲು ಪಾಲಾಗಬೇಕಾಗುತ್ತದೆ. ತಾನು ನಂಬಿದ ಪ್ರೀತಿ, ಸ್ನೇಹಿತ ಮತ್ತು ಕುಟುಂಬದವರಿಂದಲೇ ಮೋಸ ಹೋದ ಲೆನಿನ್ ಜೀವನದಲ್ಲಿ ಕತ್ತಲು ಕವಿಯುತ್ತದೆ. ಇಲ್ಲಿ ಮೊದಲನೆಯ ಭಾಗದ ಅಥವಾ ಕಥೆಯ ಪ್ರಮುಖ ಘಟ್ಟದ ಸಂಚು ದ್ವಿತೀಯಾರ್ಧಕ್ಕೆ ದಾರಿ ಮಾಡಿಕೊಡುತ್ತದೆ. ಸಿನಿಮಾದ ದ್ವಿತೀಯಾರ್ಧವು ಸಂಪೂರ್ಣವಾಗಿ ಹೈ ವೋಲ್ಟೇಜ್ ಶೇಡು ಹಾಗೂ ತಕ್ಕ ತಿರುಗೇಟು ನೀಡುವ ಹಾದಿಯನ್ನು ಹಿಡಿದಿಟ್ಟುತ್ತದೆ. ಜೈಲಿನಿಂದ ಹೊರಬರುವ ಲೆನಿನ್ ತನಗೆ ಮತ್ತು ತನ್ನ ಪ್ರೀತಿಗೆ ಮೋಸ ಮಾಡಿದವರ ಮುಖವಾಡವನ್ನು ಒಂದೊಂದಾಗಿ ಕಳಚಲು ಶುರು ಮಾಡ್ತಾನೆ. ಇಲ್ಲಿ ನಿರ್ದೇಶಕರು ಕೇವಲ ಸಾಂಪ್ರದಾಯಿಕ ಹೀರೋ ಜಸ್ಟ್ ಹೊಡೆದಾಡುವ ಕಥೆಯನ್ನು ತೋರಿಸದೆ ಮಹಾಭಾರತದ ಪಾತ್ರಗಳ ಛಾಯೆಯೊಂದಿಗೆ ಪ್ರತಿಯೊಬ್ಬರ ಆಂತರಿಕ ನೈತಿಕತೆಯನ್ನು ಪ್ರಶ್ನಿಸುತ್ತಾರೆ. ಕೊನೆಯಲ್ಲಿ ಊರಿನ ಧರ್ಮ, ನ್ಯಾಯವನ್ನು ಉಳಿಸಲು ಮತ್ತು ತನ್ನವರನ್ನು ರಕ್ಷಿಸಿಕೊಳ್ಳಲು ಲೆನಿನ್ ನಡೆಸುವ ಭೀಕರ ಮತ್ತು ಭಾವನಾತ್ಮಕ ಹೋರಾಟವೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಿದೆ. ಇನ್ನು ಲೆನಿನ್ ಸಿನಿಮಾದ ಕೇಂದ್ರ ಬಿಂದು ಕೇವಲ ಆ್ಯಕ್ಷನ್ ಹೀರೋ ಆಗಿ ಮಾತ್ರವಲ್ಲದೆ ಅನಾಥನಾಗಿ ಬಂದು ಪ್ರೀತಿ ಮತ್ತು ನಂಬಿಕೆಯನ್ನು ಹುಡುಕುವ, ಆದರೆ ಕೊನೆಗೆ ಅದೇ ನಂಬಿಕೆಯಿಂದ ಮೋಸ ಹೋಗಿ ಆಕ್ರೋಶಗೊಳ್ಳುವ ರಗಡ್ ಪಾತ್ರದಲ್ಲಿ ಅಖಿಲ್ ಕಾಣಿಸಿಕೊಂಡಿದ್ದಾರೆ. ಅವರ ಚಿತ್ತೂರು ಆಕ್ಸಿಡೆಂಟ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಕಥೆಗೆ ಜೀವ ತುಂಬಿದೆ. ಇನ್ನು ಭಾಗ್ಯಶ್ರೀ ಬೋರ್ಸೆ ಕಥೆಯಲ್ಲಿ ಕೇವಲ ಲವ್ ಇಂಟ್ರೆಸ್ಟಿಂಗ್ ಆಗಿ ಉಳಿಯದೆ
ಕಷ್ಟದ ಸಮಯದಲ್ಲಿ ಲೆನಿನ್ಗೆ ಬೆನ್ನೆಲುಬಾಗಿ ನಿಲ್ಲುವ ಸ್ವಾಭಿಮಾನಿ ಯುವತಿಯಾಗಿ ಕಾಣಿಸಿಕೊಳ್ತಾರೆ. ಇನ್ನು ಜಯಂತಿ ಮತ್ತು ವಸಂತ್, ಈಶ್ವರಿ ರಾವ್ ಆ್ಯಂಡ್ ಪ್ರಮೋದ್ ಪಂಜು ಆರಂಭದಲ್ಲಿ ಲೆನಿನ್ಗೆ ಆಶ್ರಯ ನೀಡಿ ತಾಯಿ ಮಗನಂತೆ ಪ್ರೀತಿಸುವ ಇವರೇ ನಂತರ ಕಥೆಯಲ್ಲಿ ಬರುವ ತಿರುವುಗಳಿಗೆ ಮತ್ತು ದ್ರೋಹಕ್ಕೆ ಕಾರಣವಾಗುವುದು ಸಿನಿಮಾದ ಮೇಜರ್ ಸಸ್ಪೆನ್ಸ್ ಹಾಗೂ ಎಮೋಷನಲ್ ಪಾಯಿಂಟ್ ಆಗಿದೆ. ಅಲ್ಲಿ ನಡೆಯುವ ಭರತಮಿಟ್ಟ ಅಂದರೆ ಜಾತ್ರೆ, ಅಂದರೆ ಮಹಾಭಾರತದ ದ್ರೌಪದಿಯನ್ನು ಆರಾಧಿಸುವ 18 ದಿನಗಳ ಸಾಂಸ್ಕೃತಿಕ ಉತ್ಸವದ ಹಿನ್ನೆಲೆಯಲ್ಲಿ ಕತೆ ಸಾಗುತ್ತದೆ. ಈ ಊರಿಗೆ ಯಾವುದೇ ಹಿನ್ನೆಲೆ ಇಲ್ಲದ, ತಂದೆ ತಾಯಿ ಇಲ್ಲದ ಅನಾಥ ಯುವಕ ಲೆನಿನ್ ಅಂದರೆ ಅಖಿಲ್ ಅಕ್ಷನೇನಿ ಹಸಿವಿನಿಂದ ಬಂದು ಸೇರಿಕೊಳ್ತಾನೆ. ಆ ಸಮಯದಲ್ಲಿ ಆತ ಮಾಡುವ ಒಂದು ಸಣ್ಣ ಕೆಲಸವು ಊರಿನ ಜನರಿಗೆ ಒಳ್ಳೆಯದನ್ನು ತರುತ್ತದೆ. ಇದನ್ನು ಶಕುನ್ ಅಥವಾ ಒಳ್ಳೆಯ ಸಂಕೇತವೆಂದು ಭಾವಿಸುವ ಊರಿನ ಪ್ರಭಾವಿ ಮಹಿಳೆ ಜಯಂತಿ ಅಂದರೆ ಈಶ್ವರಿ ರಾವ್
ಮತ್ತು ಆಕೆಯ ಮಗ ವಸಂತ್ ಪ್ರಮೋದ್ ಪಂಜು ಲೆನಿನ್ನನ್ನು ತಮ್ಮ ಮನೆಯವರಂತೆ ಸ್ವೀಕರಿಸಿ ಆಶ್ರಯ ನೀಡುತ್ತಾರೆ. ಅವತ್ತಿನಿಂದ ಲೆನಿನ್ ಆ ಕುಟುಂಬದ ಒಬ್ಬ ಮುಖ್ಯ ಸದಸ್ಯನಾಗಿ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಾಯಕನಾಗಿ ಬೀಳುತ್ತಾನೆ. ಕತೆ ಮುಂದೆ ಸಾಗಿದಂತೆ ಲೆನಿನ್ ಅದೇ ಹಳ್ಳಿಯ ಸ್ವಾಭಿಮಾನಿ ಹಾಗೂ ವಿದ್ಯಾವಂತೆ ಯುವತಿ ಭಾರತಿ ಜೊತೆ ಪ್ರೇಮದಲ್ಲಿ ಬೀಳ್ತಾನೆ. ಇವರ ಪ್ರೀತಿಗೆ ಮನೆಯವರಿಂದಲೂ ಒಪ್ಪಿಗೆ ಸಿಗುತ್ತದೆ. ಎಲ್ಲವೂ ಅಂದುಕೊಂಡಂತೆ ಸುಂದರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಮಹಾಭಾರತದ ಕಥೆಯಂತೆ ಹಳ್ಳಿಯ ರಾಜಕೀಯ ಮತ್ತು ಒಳಸಂಚುಗಳು ಮುನ್ನೆಲೆಗೆ ಬರುತ್ತವೆ. ಮಹಾಭಾರತದಲ್ಲಿ ಕೌರವರು ಆಡಿದ ಜೂಜಾಟದ ಮಾದರಿಯಲ್ಲೇ ಇಲ್ಲಿ ಆಪ್ತರೆಂದು ನಂಬಿದ ಕೆಲವರು ಒಂದು ದೊಡ್ಡ ಸಂಚನ್ನು ರೂಪಿಸುತ್ತಾರೆ. ಲೆನಿನ್ ತನ್ನ ಪ್ರಾಣದಂತೆ ನಂಬಿದ ಸ್ನೇಹಿತ ವಸಂತ್ ಮತ್ತು ಆತನ ಕುಟುಂಬದ ಕೆಲವರ ಕರಾಳ ಮುಖಗಳು ಮೆಲ್ಲಗೆ ಹೊರಬರಲು ಶುರುವಾಗುತ್ತವೆ. ಮೇಲ್ನೋಟಕ್ಕೆ ಎಲ್ಲರೂ ಒಳ್ಳೆಯವರಂತೆ ನಾಟಕವಾಡುತ್ತಿದ್ದರೂ ಒಳಗೆ ಮಾತ್ರ ಸ್ವಾರ್ಥ ಮತ್ತು ದ್ವೇಷದ ಬೆಂಕಿ ಹತ್ತಿಕೊಂಡಿರುತ್ತದೆ. ಒಳಸಂಚುಗಳು ಮೂಚಿಗೆ ಬಂದು ತಲುಪಿದಾಗ ತಾನು ಅತಿಯಾಗಿ ನಂಬಿದವರಿಂದಲೇ ಲೆನಿನ್ಗೆ ತೀವ್ರವಾದ ದ್ರೋಹ ಎದುರಾಗುತ್ತದೆ. ಯಾವ ಕುಟುಂಬ ತನ್ನನ್ನು ಮಗನಂತೆ ನೋಡಿಕೊಂಡಿತೋ ಅದೇ ಕುಟುಂಬದವರ ಪಿತೂರಿಯಿಂದಾಗಿ ಲೆನಿನ್ ಕೊನೆಗೆ ಸುಳ್ಳು ಆರೋಪ ಹೊತ್ತು ಜೈಲು ಪಾಲಾಗಬೇಕಾಗುತ್ತದೆ. ತಾನು ನಂಬಿದ ಪ್ರೀತಿ, ಸ್ನೇಹಿತ ಮತ್ತು ಕುಟುಂಬದವರಿಂದಲೇ ಮೋಸ ಹೋದ ಲೆನಿನ್ ಜೀವನದಲ್ಲಿ ಕತ್ತಲು ಕವಿಯುತ್ತದೆ. ಇಲ್ಲಿ ಮೊದಲನೆಯ ಭಾಗದ ಅಥವಾ ಕಥೆಯ ಪ್ರಮುಖ ಘಟ್ಟದ ಸಂಚು ದ್ವಿತೀಯಾರ್ಧಕ್ಕೆ ದಾರಿ ಮಾಡಿಕೊಡುತ್ತದೆ. ಸಿನಿಮಾದ ದ್ವಿತೀಯಾರ್ಧವು ಸಂಪೂರ್ಣವಾಗಿ ಹೈ ವೋಲ್ಟೇಜ್ ಸೈಡ್ ಹಾಗೂ ತಕ್ಕ ತಿರುಗೇಟು ನೀಡುವ ಹಾದಿಯನ್ನು ಹಿಡಿದಿಟ್ಟುತ್ತದೆ. ಜೈಲಿನಿಂದ ಹೊರಬರುವ ಲೆನಿನ್ ತನಗೆ ಮತ್ತು ತನ್ನ ಪ್ರೀತಿಗೆ ಮೋಸ ಮಾಡಿದವರ ಮುಖವಾಡವನ್ನು ಒಂದೊಂದಾಗಿ ಕಳಚಲು ಶುರು ಮಾಡ್ತಾನೆ. ಇಲ್ಲಿ ನಿರ್ದೇಶಕರು ಕೇವಲ ಸಾಂಪ್ರದಾಯಿಕ ಹೀರೋ ಚೆಸ್ಟ್ ಹೊಡೆದಾಡುವ ಕಥೆಯನ್ನು ತೋರಿಸದೆ ಮಹಾಭಾರತದ ಪಾತ್ರಗಳ ಛಾಯೆಯೊಂದಿಗೆ ಪ್ರತಿಯೊಬ್ಬರ ಆಂತರಿಕ ನೈತಿಕತೆಯನ್ನು ಪ್ರಶ್ನಿಸುತ್ತಾರೆ. ಕೊನೆಯಲ್ಲಿ ಊರಿನ ಧರ್ಮ, ನ್ಯಾಯವನ್ನು ಉಳಿಸಲು ಮತ್ತು ತನ್ನವರನ್ನು ರಕ್ಷಿಸಿಕೊಳ್ಳಲು ಲೆನಿನ್ ನಡೆಸುವ ಭೀಕರ ಮತ್ತು ಭಾವನಾತ್ಮಕ ಹೋರಾಟವೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಿದೆ. ಇನ್ನು ಲೆನಿನ್ ಸಿನಿಮಾದ ಕೇಂದ್ರ ಬಿಂದು ಕೇವಲ ಆ್ಯಕ್ಷನ್ ಹೀರೋ ಆಗಿ ಮಾತ್ರವಲ್ಲದೆ ಅನಾಥನಾಗಿ ಬಂದು ಪ್ರೀತಿ ಮತ್ತು ನಂಬಿಕೆಯನ್ನು ಹುಡುಕುವ, ಆದರೆ ಕೊನೆಗೆ ಅದೇ ನಂಬಿಕೆಯಿಂದ ಮೋಸ ಹೋಗಿ ಆಕ್ರೋಶಗೊಳ್ಳುವ ರಗಡ್ ಪಾತ್ರದಲ್ಲಿ ಅಖಿಲ್ ಕಾಣಿಸಿಕೊಂಡಿದ್ದಾರೆ. ಅವರ ಚಿತ್ತೂರು ಆಕ್ಸಿಡೆಂಟ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಕಥೆಗೆ ಜೀವ ತುಂಬಿದೆ. ಇನ್ನು ಭಾಗ್ಯಶ್ರೀ ಬೋರ್ಸೆ ಕಥೆಯಲ್ಲಿ ಕೇವಲ ಲವ್ ಇಂಟ್ರೆಸ್ಟಿಂಗ್ ಆಗಿ ಉಳಿಯದೆ ಕಷ್ಟದ ಸಮಯದಲ್ಲಿ ಲೆನಿನ್ಗೆ ಬೆನ್ನೆಲುಬಾಗಿ ನಿಲ್ಲುವ ಸ್ವಾಭಿಮಾನಿ ಯುವತಿಯಾಗಿ ಕಾಣಿಸಿಕೊಳ್ತಾರೆ. ಇನ್ನು ಜಯಂತಿ ಮತ್ತು ವಸಂತ್, ಈಶ್ವರಿ ರಾವ್ ಆ್ಯಂಡ್ ಪ್ರಮೋದ್ ಪಂಜು ಆರಂಭದಲ್ಲಿ ಲೆನಿನ್ಗೆ ಆಶ್ರಯ ನೀಡಿ ತಾಯಿ ಮಗನಂತೆ ಪ್ರೀತಿಸುವ ಇವರೇ ನಂತರ ಕಥೆಯಲ್ಲಿ ಬರುವ ತಿರುವುಗಳಿಗೆ ಮತ್ತು ದ್ರೋಹಕ್ಕೆ ಕಾರಣವಾಗುವುದು ಸಿನಿಮಾದ ಮೇಜರ್ ಸಸ್ಪೆನ್ಸ್ ಹಾಗೂ ಎಮೋಷನಲ್ ಪಾಯಿಂಟ್ ಆಗಿದೆ. ಇಲ್ಲಿ ನಾವು ಇನ್ನೊಂದು ವಿಷಯನ ಗಮನಿಸಬೇಕು. ಮುರಳಿ ಕಿಶೋರ್ ಅಬ್ಬೂರು ಅವರು ಈ ಸಿನಿಮಾವನ್ನು ಕೇವಲ ಒಬ್ಬ ಹೀರೋಗೆ ಜೈಕಾರ ಆಗುವ ಮಾಸ್ ಸಿನಿಮಾ ಥರ ಮಾಡಿಲ್ಲ. ಬದಲಿಗೆ ಮನುಷ್ಯನ ಮನಸ್ಸಿನಲ್ಲಿರೋ ಅಸೂಯೆ, ಅಧಿಕಾರದ ಆಸೆ ಮತ್ತು ನಂಬಿಕೆ ದ್ರೋಹ ಹೀಗೆಲ್ಲ ಸರ್ವನಾಶ ಮಾಡುತ್ತೆ ಅದನ್ನೋದನ್ನು ತೆರೆ ಮೇಲೆ ತರೋಕ್ಕೆ ಪ್ರಯತ್ನಿಸಿದ್ದಾರೆ. ಇನ್ನು ಈ ಸಿನಿಮಾದ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡೋದಾದರೆ ಚಿತ್ತೂರಿನ ಒರಟಾದ ಹಳ್ಳಿಯ ವಾತಾವರಣವನ್ನು ಆ ಮಟ್ಟಿಗೆ ಸೊಗಡನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವ ರೀತಿ ಪ್ರೇಕ್ಷಕರನ್ನು ಆ ಹಳ್ಳಿಯಲ್ಲೇ ಕೂರಿಸಿದ ಅನುಭವ ನೀಡುತ್ತೆ. ಆ ಹಬ್ಬದ ಸೆಟ್ಸ್ ಮತ್ತು ಲೈಟಿಂಗ್ ವರ್ಕ್ ಕೂಡ ಸಿನಿಮಾದ ಮೂಡ್ಗೆ ತಕ್ಕ ಹಾಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ.
ಬಹಳ ದಿನಗಳ ನಂತರ ಅಖಿಲ್ ಅಕ್ಷನೇನಿ ಅವರ ವೃತ್ತಿ ಜೀವನದಲ್ಲಿ ಒಂದು ಡಿಫ್ರೆಂಟ್ ರೂರಲ್ ಸೆಟ್ ಇರುವ ಕ್ಯಾಮ್ರಾ ಮತ್ತು ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಕೆಲವರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಹಳೆಯ ಕಥೆಯ ನೆನಪು ಇರಬಹುದು ಮತ್ತು ಬರಬಹುದು ಕೂಡ. ಆದರೆ ಈ ವೀಕೆಂಡ್ಗೆ ಒಮ್ಮೆ ನೋಡಬೇಕಾದ ಸಿನಿಮಾ ಇದು. ಇದೆಲ್ಲದರ ನಡುವೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾವ ರೀತಿ ಸದ್ದು ಮಾಡ್ತು ಅನ್ನೋದನ್ನು ನೋಡೋದಾದರೆ, ಅಖಿಲ್ ಅಕ್ಷೇನಿ ಅವರು ವೃತ್ತಿ ಜೀವನದಲ್ಲಿ ಇದು ಒಂದು ಹೊಸ ಶೈಲಿಯ ಪ್ರಯೋಗ. ಕಮರ್ಷಿಯಲ್ ಆಗಿ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ನಿಲ್ಲುವ ಪ್ರಯತ್ನವನ್ನು ತಂಡ ಮಾಡಿದೆ. ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡವರು ಈಗ Zee5 OTTಯಲ್ಲಿ ಮುಕ್ತವಾಗಿ ನೋಡ್ತಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ. ಕೊನೆಯದಾಗಿ ಸಿನಿಮಾದಿಂದ ನಮಗೆ ಸಿಗೋ ದೊಡ್ಡ ಪಾಠ ಏನು ಗೊತ್ತಾ? ಯಾರನ್ನು ಅತಿಯಾಗಿ ನಂಬಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಸ್ವಾರ್ಥಕ್ಕಾಗಿ ಸಂಬಂಧಗಳೇ ಬದಲಾಗುವ ಈ ಜಗತ್ತಿನಲ್ಲಿ ನಮ್ಮವರನ್ನು ಗುರುತಿಸುವುದು ಎಷ್ಟು ಮುಖ್ಯ ಅನ್ನೋದನ್ನು ಈ ಕತೆ ಸೂಕ್ಷ್ಮವಾಗಿ ಹೇಳುತ್ತೆ. ಲೆನಿನ್ ಪಾತ್ರದ ಮೂಲಕ ನಿರ್ದೇಶಕರು ಪ್ರತಿ ಮನುಷ್ಯನ ಜೀವನದಲ್ಲೂ ಬರುವ ಏಳು ಬೀಳುಗಳನ್ನು ಬಹಳ ಹತ್ತಿರದಿಂದ ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೆನಿನ್ ಸಿನಿಮಾದ ಕಥೆಯ ಬಗ್ಗೆ ಮಾತಾಡಿದ್ವಿ. ಇನ್ನು ಈ ಚಿತ್ರದ ಟೈಟಲ್ ಮತ್ತು ಲುಕ್ ಬಗ್ಗೆ ಮಾತಾಡಬೇಕಾದ್ರೆ, ಲೆನಿನ್ ಎನ್ನುವ ವಿಭಿನ್ನ ಶೀರ್ಷಿಕೆಯು ಸಿನಿಮಾದ ಮೇಲಿನ ಕುತೂಹಲವನ್ನು ಮೊದಲೇ ಹೆಚ್ಚಿಸಿತು. ಅದರಲ್ಲೂ ಅಖಿಲ್ ಅಕ್ಷನೇನಿ ಅವರ ಈ ಚಿತ್ರಕ್ಕಾಗಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಹೇರ್ ಸ್ಟೈಲನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇನ್ನು ಗ್ರಾಮೀಣ ಸೆಟ್ಗಳು, ಚಿತ್ತೂರು ಜಾತ್ರೆ ಮತ್ತು ಸಂಪ್ರದಾಯಗಳನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸಲು ಆರ್ಟ್ ಡೈರೆಕ್ಷನ್ ಟೀಮ್ ಬಹಳಷ್ಟು ಶ್ರಮ ವಹಿಸಿದೆ. ಆ ಹಳ್ಳಿಯ ವಾತಾವರಣ, ಬಣ್ಣಗಳು ಮತ್ತು ಸೆಟ್ ಡಿಸೈನಿಂಗ್ ಸಿನಿಮಾಗೆ ಒಂದು ನೈಜವಾದ ರಿಯಲಿಸ್ಟಿಕ್ ಲುಕ್ ಕೊಟ್ಟಿದೆ. ಮೈಥಾಲಜಿಯ ರಿಯಲ್ ಟಚ್ ಅಂದರೆ ಮಹಾಭಾರತದ ಕಥೆಗಳನ್ನು ಇಂದಿನ ಕಾಲದ ಮನುಷ್ಯರ ಅಹಂಕಾರ ಮತ್ತು ಒಂದು ದ್ರೋಹಕ್ಕೆ ಹೋಲಿಸಿ ಬರೆಯೋದು ಅಷ್ಟು ಸುಲಭವಲ್ಲ. ನಿರ್ದೇಶಕರು ಆ ಎಳೆಗಳನ್ನು ಕಥೆಯ ಜೊತೆ ಬಹಳ ಅಚ್ಚುಕಟ್ಟಾಗಿ ಮಿಕ್ಸ್ ಮಾಡಿದ್ದಾರೆ. ಇನ್ನು ಅಖಿಲ್ ವೃತ್ತಿ ಜೀವನದಲ್ಲಿ ಇದೊಂದು ಡಿಫ್ರೆಂಟ್ ಪ್ರಯೋಗವಾಗಿ ಉಳಿಯುತ್ತದೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಕಥೆಯನ್ನು ಹೇಳುವ ಪ್ರಯತ್ನ ಎಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೆನಿನ್ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಕೂಡ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿ. ಸಿನಿಮಾದ ಆರಂಭವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಒಂದು ಸುಂದರ ಮತ್ತು ಸಾಂಪ್ರದಾಯಿಕ ಹಳ್ಳಿಯಿಂದ ಶುರುವಾಗುತ್ತದೆ. ಅಲ್ಲಿ ನಡೆಯುವ ಭರತಮಿಟ್ಟ ಅಂದರೆ ಜಾತ್ರೆ, ಅಂದರೆ ಮಹಾಭಾರತದ ದ್ರೌಪದಿಯನ್ನು ಆರಾಧಿಸುವ 18 ದಿನಗಳ ಸಾಂಸ್ಕೃತಿಕ ಉತ್ಸವದ ಹಿನ್ನೆಲೆಯಲ್ಲಿ ಕತೆ ಸಾಗುತ್ತದೆ. ಈ ಊರಿಗೆ ಯಾವುದೇ ಹಿನ್ನೆಲೆ ಇಲ್ಲದ, ತಂದೆ ತಾಯಿ ಇಲ್ಲದ ಅನಾಥ ಯುವಕ ಲೆನಿನ್ ಅಂದರೆ ಅಖಿಲ್ ಅಕ್ಷನೇನಿ ಹಸಿವಿನಿಂದ ಬಂದು ಸೇರಿಕೊಳ್ತಾನೆ. ಆ ಸಮಯದಲ್ಲಿ ಆತ ಮಾಡುವ ಒಂದು ಸಣ್ಣ ಕೆಲಸವು ಊರಿನ ಜನರಿಗೆ ಒಳ್ಳೆಯದನ್ನು ತರುತ್ತದೆ. ಇದನ್ನು ಶಕುನ್ ಅಥವಾ ಒಳ್ಳೆಯ ಸಂಕೇತವೆಂದು ಭಾವಿಸುವ ಊರಿನ ಪ್ರಭಾವಿ ಮಹಿಳೆ ಜಯಂತಿ ಅಂದರೆ ಈಶ್ವರಿ ರಾವ್ ಮತ್ತು ಆಕೆಯ ಮಗ ವಸಂತ್ ಪ್ರಮೋದ್ ಪಂಜು ಲೆನಿನ್ನನ್ನು ತಮ್ಮ ಮನೆಯವರಂತೆ ಸ್ವೀಕರಿಸಿ ಆಶ್ರಯ ನೀಡುತ್ತಾರೆ. ಅವತ್ತಿನಿಂದ ಲೆನಿನ್ ಆ ಕುಟುಂಬದ ಒಬ್ಬ ಮುಖ್ಯ ಸದಸ್ಯನಾಗಿ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಾಯಕನಾಗಿ ಬೀಳುತ್ತಾನೆ. ಕತೆ ಮುಂದೆ ಸಾಗಿದಂತೆ ಲೆನಿನ್ ಅದೇ ಹಳ್ಳಿಯ ಸ್ವಾಭಿಮಾನಿ ಹಾಗೂ ವಿದ್ಯಾವಂತೆ ಯುವತಿ ಭಾರತಿ ಇವರ ಪ್ರೀತಿಗೆ ಮನೆಯವರಿಂದಲೂ ಒಪ್ಪಿಗೆ ಸಿಗುತ್ತದೆ. ಎಲ್ಲವೂ ಅಂದುಕೊಂಡಂತೆ ಸುಂದರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಮಹಾಭಾರತದ ಕಥೆಯಂತೆ
ಹಳ್ಳಿಯ ರಾಜಕೀಯ ಮತ್ತು ಒಳಸಂಚುಗಳು ಮುನ್ನೆಲೆಗೆ ಬರುತ್ತವೆ. ಮಹಾಭಾರತದಲ್ಲಿ ಕೌರವರು ಆಡಿದ ಜೂಜಾಟದ ಮಾದರಿಯಲ್ಲೇ ಇಲ್ಲಿ ಆಪ್ತರೆಂದು ನಂಬಿದ ಕೆಲವರು ಒಂದು ದೊಡ್ಡ ಸಂಚನ್ನು ರೂಪಿಸುತ್ತಾರೆ. ಲೆನಿನ್ ತನ್ನ ಪ್ರಾಣದಂತೆ ನಂಬಿದ ಸ್ನೇಹಿತ ವಸಂತ್ ಮತ್ತು ಆತನ ಕುಟುಂಬದ ಕೆಲವರ ಕರಾಳ ಮುಖಗಳು ಮೆಲ್ಲಗೆ ಹೊರಬರಲು ಶುರುವಾಗುತ್ತವೆ. ಮೇಲ್ನೋಟಕ್ಕೆ ಎಲ್ಲರೂ ಒಳ್ಳೆಯವರಂತೆ ನಾಟಕವಾಡುತ್ತಿದ್ದರೂ ಒಳಗೆ ಮಾತ್ರ ಸ್ವಾರ್ಥ ಮತ್ತು ದ್ವೇಷದ ಬೆಂಕಿ ಹತ್ತಿಕೊಂಡಿರುತ್ತದೆ. ಒಳಸಂಚುಗಳು ಮೂಚಿಗೆ ಬಂದು ತಲುಪಿದಾಗ ತಾನು ಅತಿಯಾಗಿ ನಂಬಿದವರಿಂದಲೇ ಲೆನಿನ್ಗೆ ತೀವ್ರವಾದ ದ್ರೋಹ ಎದುರಾಗುತ್ತದೆ. ಯಾವ ಕುಟುಂಬ ತನ್ನನ್ನು ಮಗನಂತೆ ನೋಡಿಕೊಂಡಿತೋ ಅದೇ ಕುಟುಂಬದವರ ಪಿತೂರಿಯಿಂದಾಗಿ ಲೆನಿನ್ ಕೊನೆಗೆ ಸುಳ್ಳು ಆರೋಪ ಹೊತ್ತು ಜೈಲು ಪಾಲಾಗಬೇಕಾಗುತ್ತದೆ. ತಾನು ನಂಬಿದ ಪ್ರೀತಿ, ಸ್ನೇಹಿತ ಮತ್ತು ಕುಟುಂಬದವರಿಂದಲೇ ಮೋಸ ಹೋದ ಲೆನಿನ್ ಜೀವನದಲ್ಲಿ ಕತ್ತಲು ಕವಿಯುತ್ತದೆ. ಇಲ್ಲಿ ಮೊದಲನೆಯ ಭಾಗದ ಅಥವಾ ಕಥೆಯ ಪ್ರಮುಖ ಘಟ್ಟದ ಸಂಚು ದ್ವಿತೀಯಾರ್ಧಕ್ಕೆ ದಾರಿ ಮಾಡಿಕೊಡುತ್ತದೆ. ಸಿನಿಮಾದ ದ್ವಿತೀಯಾರ್ಧವು ಸಂಪೂರ್ಣವಾಗಿ ಹೈ ವೋಲ್ಟೇಜ್ ಸೈಡ್ ಹಾಗೂ ತಕ್ಕ ತಿರುಗೇಟು ನೀಡುವ ಹಾದಿಯನ್ನು ಹಿಡಿದಿಟ್ಟುತ್ತದೆ. ಜೈಲಿನಿಂದ ಹೊರಬರುವ ಲೆನಿನ್ ತನಗೆ ಮತ್ತು ತನ್ನ ಪ್ರೀತಿಗೆ ಮೋಸ ಮಾಡಿದವರ ಮುಖವಾಡವನ್ನು ಒಂದೊಂದಾಗಿ ಕಳಚಲು ಶುರು ಮಾಡ್ತಾನೆ. ಇಲ್ಲಿ ನಿರ್ದೇಶಕರು ಕೇವಲ ಸಾಂಪ್ರದಾಯಿಕ ಹೀರೋ ಚೆಸ್ಟ್ ಹೊಡೆದಾಡುವ ಕಥೆಯನ್ನು ತೋರಿಸದೆ ಮಹಾಭಾರತದ ಪಾತ್ರಗಳ ಛಾಯೆಯೊಂದಿಗೆ ಪ್ರತಿಯೊಬ್ಬರ ಆಂತರಿಕ ನೈತಿಕತೆಯನ್ನು ಪ್ರಶ್ನಿಸುತ್ತಾರೆ. ಕೊನೆಯಲ್ಲಿ ಊರಿನ ಧರ್ಮ, ನ್ಯಾಯವನ್ನು ಉಳಿಸಲು ಮತ್ತು ತನ್ನವರನ್ನು ರಕ್ಷಿಸಿಕೊಳ್ಳಲು ಲೆನಿನ್ ನಡೆಸುವ ಭೀಕರ ಮತ್ತು ಭಾವನಾತ್ಮಕ ಹೋರಾಟವೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಿದೆ. ಇನ್ನು ಲೆನಿನ್ ಸಿನಿಮಾದ ಕೇಂದ್ರ ಬಿಂದು ಕೇವಲ ಆ್ಯಕ್ಷನ್ ಹೀರೋ ಆಗಿ ಮಾತ್ರವಲ್ಲದೆ ಅನಾಥನಾಗಿ ಬಂದು ಪ್ರೀತಿ ಮತ್ತು ನಂಬಿಕೆಯನ್ನು ಹುಡುಕುವ, ಆದರೆ ಕೊನೆಗೆ ಅದೇ ನಂಬಿಕೆಯಿಂದ ಮೋಸ ಹೋಗಿ ಆಕ್ರೋಶಗೊಳ್ಳುವ ರಗಡ್ ಪಾತ್ರದಲ್ಲಿ ಅಖಿಲ್ ಕಾಣಿಸಿಕೊಂಡಿದ್ದಾರೆ. ಅವರ ಚಿತ್ತೂರು ಆಕ್ಸಿಡೆಂಟ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಕಥೆಗೆ ಜೀವ ತುಂಬಿದೆ. ಇನ್ನು ಭಾಗ್ಯಶ್ರೀ ಬೋರ್ಸೆ ಕಥೆಯಲ್ಲಿ ಕೇವಲ ಲವ್ ಇಂಟ್ರೆಸ್ಟಿಂಗ್ ಆಗಿ ಉಳಿಯದೆ ಕಷ್ಟದ ಸಮಯದಲ್ಲಿ ಲೆನಿನ್ಗೆ ಬೆನ್ನೆಲುಬಾಗಿ ನಿಲ್ಲುವ ಸ್ವಾಭಿಮಾನಿ ಯುವತಿಯಾಗಿ ಕಾಣಿಸಿಕೊಳ್ತಾರೆ. ಇನ್ನು ಜಯಂತಿ ಮತ್ತು ವಸಂತ್, ಈಶ್ವರಿ ರಾವ್ ಆ್ಯಂಡ್ ಪ್ರಮೋದ್ ಪಂಜು ಆರಂಭದಲ್ಲಿ ಲೆನಿನ್ಗೆ ಆಶ್ರಯ ನೀಡಿ ತಾಯಿ ಮಗನಂತೆ ಪ್ರೀತಿಸುವ ಇವರೇ ನಂತರ ಕಥೆಯಲ್ಲಿ ಬರುವ ತಿರುವುಗಳಿಗೆ ಮತ್ತು ದ್ರೋಹಕ್ಕೆ ಕಾರಣವಾಗುವುದು ಸಿನಿಮಾದ ಮೇಜರ್ ಸಸ್ಪೆನ್ಸ್ ಹಾಗೂ ಎಮೋಷನಲ್ ಪಾಯಿಂಟ್ ಆಗಿದೆ. ಬದಲಿಗೆ ಮನುಷ್ಯನ ಮನಸ್ಸಿನಲ್ಲಿರೋ ಅಸೂಯೆ, ಅಧಿಕಾರದ ಆಸೆ ಮತ್ತು ನಂಬಿಕೆ ದ್ರೋಹ ಹೀಗೆಲ್ಲ ಸರ್ವನಾಶ ಮಾಡುತ್ತೆ ಅದನ್ನು ತೆರೆ ಮೇಲೆ ತರೋಕೆ ಪ್ರಯತ್ನಿಸಿದ್ದಾರೆ. ಇನ್ನು ಈ ಸಿನಿಮಾದ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡೋದಾದರೆ ಚಿತ್ತೂರಿನ ಒರಟಾದ ಹಳ್ಳಿಯ ವಾತಾವರಣವನ್ನು ಆ ಮಟ್ಟಿಗೆ ಸೊಗಡನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವ ರೀತಿ ಪ್ರೇಕ್ಷಕರನ್ನು ಆ ಹಳ್ಳಿಯಲ್ಲೇ ಕೂರಿಸಿದ ಅನುಭವ ನೀಡುತ್ತೆ. ಆ ಹಬ್ಬದ ಸೆಟ್ಸ್ ಮತ್ತು ಲೈಟಿಂಗ್ ವರ್ಕ್ ಕೂಡ ಸಿನಿಮಾದ ಮೂಡ್ಗೆ ತಕ್ಕ ಹಾಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಬಹಳ ದಿನಗಳ ನಂತರ ಅಖಿಲ್ ಅಕ್ಕಿನೇನಿ ಅವರ ವೃತ್ತಿ ಜೀವನದಲ್ಲಿ ಒಂದು ಡಿಫ್ರೆಂಟ್ ರೂರಲ್ ಸೆಟ್ ಇರುವ ಕ್ಯಾಮರಾ ಮತ್ತು ಕ್ಯಾರೆಕ್ಟರ್ ಸಿಕ್ಕಿದೆ ಅಂತಲೇ ಹೇಳಬಹುದು. ಕೆಲವರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಹಳೆಯ ಕಥೆಯ ನೆನಪು ಇರಬಹುದು ಮತ್ತು ಬರಬಹುದು ಕೂಡ. ಆದರೆ ಈ ವೀಕೆಂಡ್ಗೆ ಒಮ್ಮೆ ನೋಡಬೇಕಾದ ಸಿನಿಮಾ ಇದು. ಇದೆಲ್ಲದರ ನಡುವೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾವ ರೀತಿ ಸದ್ದು ಮಾಡ್ತು ಅನ್ನೋದನ್ನು ನೋಡೋದಾದರೆ ಅಖಿಲ್ ಅಕ್ಕಿನೇನಿ ಅವರ ವೃತ್ತಿ ಜೀವನದಲ್ಲಿ ಇದು ಒಂದು ಹೊಸ ಶೈಲಿಯ ಪ್ರಯೋಗ. ಕಮರ್ಷಿಯಲ್ ಆಗಿ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ನಿಲ್ಲುವ ಪ್ರಯತ್ನವನ್ನು ತಂಡ ಮಾಡಿದೆ. ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡವರು ಈಗ Zee5 OTTಯಲ್ಲಿ ಮುಕ್ತವಾಗಿ ನೋಡ್ತಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿವೆ.
ಕೊನೆಯದಾಗಿ ಸಿನಿಮಾದಿಂದ ನಮಗೆ ಸಿಗೋ ದೊಡ್ಡ ಪಾಠ ಏನು ಗೊತ್ತಾ? ಯಾರನ್ನು ಅತಿಯಾಗಿ ನಂಬಬೇಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಸ್ವಾರ್ಥಕ್ಕಾಗಿ ಸಂಬಂಧಗಳೇ ಬದಲಾಗುವ ಈ ಜಗತ್ತಿನಲ್ಲಿ ನಮ್ಮವರನ್ನು ಗುರುತಿಸುವುದು ಎಷ್ಟು ಮುಖ್ಯ ಅನ್ನೋದನ್ನು ಈ ಕತೆ ಸೂಕ್ಷ್ಮವಾಗಿ ಹೇಳುತ್ತೆ. ಲೆನಿನ್ ಪಾತ್ರದ ಮೂಲಕ ನಿರ್ದೇಶಕರು ಪ್ರತಿ ಮನುಷ್ಯನ ಜೀವನದಲ್ಲೂ ಬರುವ ಏಳು ಬೀಳುಗಳನ್ನು ಬಹಳ ಹತ್ತಿರದಿಂದ ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೆನಿನ್ ಸಿನಿಮಾದ ಕಥೆಯ ಬಗ್ಗೆ ಮಾತಾಡಿದ್ವಿ. ಇನ್ನು ಈ ಚಿತ್ರದ ಟೈಟಲ್ ಮತ್ತು ಲುಕ್ ಬಗ್ಗೆ ಮಾತಾಡಬೇಕಾದ್ರೆ, ಲೆನಿನ್ ಎನ್ನುವ ವಿಭಿನ್ನ ಶೀರ್ಷಿಕೆಯು ಸಿನಿಮಾದ ಮೇಲಿನ ಕುತೂಹಲವನ್ನು ಮೊದಲೇ ಹೆಚ್ಚಿಸಿತು. ಅದರಲ್ಲೂ ಅಖಿಲ್ ಅಕ್ಕಿನೇನಿ ಅವರ ಈ ಚಿತ್ರಕ್ಕಾಗಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಹೇರ್ ಸ್ಟೈಲನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇನ್ನು ಗ್ರಾಮೀಣ ಸೆಟ್ಗಳು, ಚಿತ್ತೂರು ಜಾತ್ರೆ ಮತ್ತು ಸಂಪ್ರದಾಯಗಳನ್ನು ಕಣ್ಣಿಗೆ ಕಟ್ಟಿದಂತೆ ತೋರಿಸಲು ಆರ್ಟ್ ಡೈರೆಕ್ಷನ್ ಟೀಮ್ ಬಹಳಷ್ಟು ಶ್ರಮ ವಹಿಸಿದೆ. ಆ ಹಳ್ಳಿಯ ವಾತಾವರಣ, ಬಣ್ಣಗಳು ಮತ್ತು ಸೆಟ್ ಡಿಸೈನಿಂಗ್ ಸಿನಿಮಾಗೆ ಒಂದು ನೈಜವಾದ ರಿಯಲಿಸ್ಟಿಕ್ ಲುಕ್ ಕೊಟ್ಟಿದೆ. ಮೈಥಾಲಜಿಯ ರಿಯಲ್ ಟಚ್ ಅಂದರೆ ಮಹಾಭಾರತದ ಕಥೆಗಳನ್ನು ಇಂದಿನ ಕಾಲದ ಮನುಷ್ಯರ ಅಹಂಕಾರ ಮತ್ತು ಒಂದು ದ್ರೋಹಕ್ಕೆ ಹೋಲಿಸಿ ಬರೆಯೋದು ಅಷ್ಟು ಸುಲಭವಲ್ಲ. ನಿರ್ದೇಶಕರು ಆ ಎಳೆಗಳನ್ನು ಕಥೆಯ ಜೊತೆ ಬಹಳ ಅಚ್ಚುಕಟ್ಟಾಗಿ ಮಿಕ್ಸ್ ಮಾಡಿದ್ದಾರೆ. ಇನ್ನು ಅಖಿಲ್ ವೃತ್ತಿ ಜೀವನದಲ್ಲಿ ಇದೊಂದು ಡಿಫ್ರೆಂಟ್ ಪ್ರಯೋಗವಾಗಿ ಉಳಿಯುತ್ತದೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಎಮೋಷನಲ್ ಕಥೆಯನ್ನು ಹೇಳುವ ಪ್ರಯತ್ನ ಎಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೆನಿನ್ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ ಕೂಡ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿ.